ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇನ್ನೂ 22ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನು? ನಾನು ಹೇಳುವಂತ ಈ 3 ಕೆಲಸವನ್ನ ಈಗಲೇ ನೀವು ಮಾಡಿದ್ರೆ ನಿಮಗೆ ಒಟ್ಟು 4,000 ರೂಪಾಯಿ ಬರುತ್ತೆ. ಹಾಗಾದ್ರೆ ಆ ಕೆಲಸ ಏನು? 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವ ತಿಂಗಳಲ್ಲಿ ಬರುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್ ರೈತರೇ, ಇಷ್ಟು ದಿನಗಳ ಕಾಲ ನಾನಂತೂ ನಿಮ್ಮನ್ನ ಮಿಸ್ ಮಾಡ್ಕೊಂಡಿದ್ದೆ. ಸೊ ನಾನು ಪ್ರತಿ ಬಾರಿ ಕಮೆಂಟ್ ನೋಡಿದಾಗ, ವಿಡಿಯೋಸ್ನ ಚೆಕ್ ಮಾಡಿದಾಗ, ಸೊ ಈಗಲೂ ಕೂಡ ಒಂದಷ್ಟು ಅಪ್ಡೇಟ್ ಬಗ್ಗೆ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ಮೇಡಮ್ ನೀವು ಎಲ್ಲಿ ಹೋದ್ರಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಕಮೆಂಟ್ಗಳನ್ನು ಚೆಕ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತು ತುಂಬಾ ಜನ ಕೇಳಿರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅನ್ನುವಂಥದ್ದು. ಸೊ ಹಾಗಾಗಿ ಅದೇ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು. ಇನ್ನು ಮುಂದೆ ಈ ಚಾನೆಲ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಗಳು ಬರ್ತಾನೆ ಇರತ್ತೆ. ಸೊ ನಾನಂತೂ ನಿಮ್ ಮುಂದೆ ಇನ್ಮೇಲೆ ಬರ್ತಾನೆ ಇರ್ತೀನಿ. ಸೊ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ನಮ್ಮ ದೇಶದ ಒಂದು ಅತಿ ದೊಡ್ಡ ಜನಪ್ರಿಯ ಯೋಜನೆಗಳಲ್ಲಿ ಒಂದು ಸ್ನೇಹಿತರೆ. ಇದರಿಂದ ಸಾಕಷ್ಟು ರೈತರು ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಈ ಯೋಜನೆ ಮೂಲಕ ದೇಶದಾದ್ಯಂತ ನೋಡೋದಾದ್ರೆ ಒಟ್ಟು 9 ಕೋಟಿಗೂ ಹೆಚ್ಚು ರೈತರು ಪ್ರತಿ ವರ್ಷ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಗಳನ್ನ ಪಡೀತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಅಂದ್ರೆ 2026 ಮಾರ್ಚ್ 13ರಂದು ಕೇಂದ್ರ ಸರ್ಕಾರ PM ಕಿಸಾನ್ ಯೋಜನೆಯ 22ನೇ ಕಂತನ್ನ ಬಿಡುಗಡೆ ಮಾಡಿತ್ತು. ಹೌದಾ? ಸೊ ಇದೀಗ ಎಲ್ಲರೂ ಕೂಡ 23ನೇ ಕಂತಿನ ಹಣ ಯಾವ ಖಾತೆ ಸೇರುತ್ತೆ ಅನ್ನುವಂಥದ್ದನ್ನ ವೇಟ್ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನರಿಗೆ 22ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಸೊ ಅವ್ರು ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ರೈತರು ಸಾಮಾನ್ಯವಾಗಿ ವರ್ಷಕ್ಕೆ 3 ಬೆಳೆಗಳನ್ನ ಬೆಳೀತಾರೆ. ಸೊ ಹಾಗಾಗಿ ರೈತರು ಬೀಜ ಆಗಿರ್ಬೋದು ಅಥವಾ ಗೊಬ್ಬರಗಳನ್ನ ಖರೀದಿ ಮಾಡೋದಕ್ಕೆ ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಕೊಂಡು ಮೋದಿ ಸರ್ಕಾರ ಪ್ರತಿ ವರ್ಷ 3 ಬಾರಿ ಅಂದ್ರೆ ಫೆಬ್ರವರಿ, ಜುಲೈ, ಅಕ್ಟೋಬರ್ ಅಲ್ಲಿ ಕಂತಿನ ಹಣ ಬಿಡುಗಡೆ ಮಾಡುತ್ತೆ. ಬಟ್ ಈ ಬಾರಿ ಇರಾನ್ ಯುದ್ಧದ ಭೀತಿಯಿಂದ ರಸಗೊಬ್ಬರಗಳ ಬೆಲೆ ಹೆಚ್ಚಾಗ್ತಾ ಇದೆ. ಸೊ ಸ್ವಲ್ಪ ಮುಂಚಿತವಾಗಿಯೇ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಹಾಗಾದ್ರೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳ್ತೀನಿ. ಸೊ ಈ ಒಂದು ಯೋಜನೆ ಅಡಿ ಕಂತಿನ ಹಣ ತಡೆ ರಹಿತವಾಗಿ ನಿಮ್ಮ ಖಾತೆಗೆ ಜಮಾ ಆಗಬೇಕು ಅಂತಂದ್ರೆ ನೀವು ಮುಖ್ಯವಾಗಿ ಈ 3 ಕೆಲಸಗಳನ್ನ ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ನೀವು ಲಿಂಕ್ ಮಾಡಿರಬೇಕು. ಎರಡನೇದಾಗಿ PM ಕಿಸಾನ್ ವೆಬ್ಸೈಟ್ ಅಥವಾ CSC ಕೇಂದ್ರಗಳ ಮೂಲಕ ನಿಮ್ಮ ಒಂದು KYC ಯನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೂರನೇದಾಗಿ ಕಂದಾಯ ಇಲಾಖೆಯಿಂದ ನಿಮ್ಮ ಒಂದು ಜಮೀನಿನ ಭೂ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಸೊ ಇದಿಷ್ಟು ಆಗಿಲ್ಲ ಅಂತಂದ್ರೆ ನಿಮಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರೋದಿಲ್ಲ. ಸೊ ಹಾಗಾಗಿ 22ನೇ ಕಂತಾಗಿರ್ಬೋದು ಅಥವಾ 21ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಸ್ಟಾಪ್ ಆಗಿದೆ, ಬಂದಿಲ್ಲ ಅಂತಂದ್ರೆ ಈ 3 ರೀಸನ್ ಅಲ್ಲಿ ಒಂದಾಗಿರುತ್ತೆ. ಸೊ ಹಾಗಾಗಿ ನಾನು ಏನ್ ರೀಸನ್ ಹೇಳಿದ್ನೋ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ 3ರಲ್ಲಿ ಏನಾದ್ರೂ ಒಂದು ಸಮಸ್ಯೆ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಈ ಯೋಜನೆಗೆ ನೀವು ಅರ್ಹರಾಗಿದ್ದೀರೋ ಇಲ್ವಾ ಅನ್ನುವಂಥದ್ದನ್ನ ಮೊಬೈಲ್ ಅಲ್ಲಿ ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳ್ತೀನಿ. ಅಧಿಕೃತ ವೆಬ್ಸೈಟ್ pmkisan.gov.in ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ. ಆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ರೈತ ನೋಂದಣಿ ಸಂಖ್ಯೆ ಇರುತ್ತಲ್ಲ ಅದನ್ನ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿದ್ರೆ ನಿಮ್ಮ ಸ್ಟೇಟಸ್ ಸ್ಕ್ರೀನ್ ಮೇಲೆ ಬರುತ್ತೆ. ಅಲ್ಲಿ ಅರ್ಹ ಎಲಿಜಿಬಲ್ ಅಂತ ತೋರಿಸಿದ್ರೆ ಮಾತ್ರ 23ನೇ ಕಂತು ಹಣ ಬಿಡುಗಡೆ ಆಗತ್ತೆ, ನಿಮಗ್ ಬರುತ್ತೆ ಸ್ನೇಹಿತರೆ. ಇಲ್ಲವಾದ್ರೆ ನೀವು ಅರ್ಜಿಯನ್ನ ಮತ್ತೆ ಸಲ್ಲಿಸಬೇಕಾಗತ್ತೆ. ಇನ್ನು ಸ್ನೇಹಿತರೆ, ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವು ವೆಬ್ಸೈಟ್ ಅಲ್ಲೇ ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಅಲ್ಲೇ ನಿಮಗೆ ಬೆನಿಫಿಷಿಯರಿ ಲಿಸ್ಟ್ ಅನ್ನುವಂಥ ಒಂದು ಆಯ್ಕೆ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಬಳಿಕ ಅಲ್ಲಿ ನಿಮಗೆ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಿರುತ್ತೆ. ಅದಾದ್ಮೇಲೆ ಗೆಟ್ ರಿಪೋರ್ಟ್ ಅನ್ನುವಂಥ ಬಟನ್ ಅನ್ನ ಒತ್ತಬೇಕು. ಆಗ ಬರುವ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ಹಣ ಪಕ್ಕ ಅಂತ ಅರ್ಥ. ಸೊ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಸೊ ನೀವು ಎಲಿಜಿಬಲ್ ಇಲ್ಲ ಅನ್ನುವಂಥದ್ದು, ಅಂದ್ರೆ ನೀವು ಬೆನಿಫಿಷರಿ ಲಿಸ್ಟ್ ಅಲ್ಲಿ ಇಲ್ಲ ಅನ್ನುವಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನ ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಸೊ ನಿಮ್ಮ ಎಲ್ಲಾ ದಾಖಲೆಗಳು ಸರಿ ಇತ್ತು ಅಂತಂದ್ರೆ ಕೆಲವೊಮ್ಮೆ ತಾಂತ್ರಿಕ ಕಾರಣ, ಟೆಕ್ನಿಕಲ್ ಸಮಸ್ಯೆಯಿಂದ 22ನೇ ಕಂತಿನ ಹಣ ಜಮಾ ಆಗಿರೋದಿಲ್ಲ. ಅಂತವರು ಎಲ್ಲಿ ತಪ್ಪು ನಡೆದಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೀಗೆ ಮಾಡಿದ್ರೆ 23ನೇ ಕಂತಿನ ಜೊತೆಗೆ ಬಾಕಿ ಇರುವ
ಪಡೆಯುವ 22ನೇ ಕಂತಿನ ಹಣ ಕೂಡ ಅಂದ್ರೆ ಒಟ್ಟು 4,000 ನಿಮ್ಮ ಒಂದು ಅಕೌಂಟ್ಗೆ ಬೀಳುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೇನ್ ಅರ್ಹತೆ ಇರಬೇಕಾಗತ್ತೆ, ಏನೇನ್ ಮಾನದಂಡಗಳಿದೆ ಅನ್ನೋದನ್ನ ನಾನು ಕ್ವಿಕ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಮೊದಲನೇದಾಗಿ ಅರ್ಹತೆ ಅನ್ನುವಂಥದ್ದು ಬರೋದು ರೈತರು ತಮ್ಮ ಹೆಸರಿನಲ್ಲಿ ಕೃಷಿ ಭೂಮಿಯನ್ನ ಹೊಂದಿರಬೇಕು. ಇದು ಮೊದಲನೇ ಪಾಯಿಂಟ್ ಆಗಿರುತ್ತೆ. ಎರಡನೇ ಪಾಯಿಂಟ್ ಬಂದು ಅರ್ಜಿದಾರರು ಭಾರತದ ನಾಗರಿಕರಾಗಿರ್ಬೇಕು. ಪತಿ ಪತ್ನಿ ಅಪ್ರಾಪ್ತ ಮಕ್ಕಳನ್ನ ಒಳಗೊಂಡಂತ ಕುಟುಂಬ ಗರಿಷ್ಠ 2 ಹೆಕ್ಟೇರ್ ಭೂಮಿಯನ್ನ ಹೊಂದಿರಬೇಕು. ಆಗ ಈ ಯೋಜನೆಯ ಲಾಭವನ್ನ ಪಡಿಬಹುದು. ಹಾಗಾದ್ರೆ ಯಾರು ಅನರ್ಹರು, ಯೋಜನೆಯಿಂದ ಯಾರು ಹೊರಗುಳಿತಾರೆ ಅಂತ ನಾವು ನೋಡೋದಾದ್ರೆ ಸಂವಿಧಾನಿಕ ಹುದ್ದೆಗಳನ್ನ ಹೊಂದಿರುವವರು ಅಥವಾ ಆಲ್ರೆಡಿ ಹೊಂದಿದ್ದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕಾಗಲ್ಲ. ಅಥವಾ ಮಾಜಿ ಹಾಲಿ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಕೇಂದ್ರ ರಾಜ್ಯ ಸರ್ಕಾರಿ ನೌಕರರು ಅಥವಾ ಅಂತ್ಯ ಸಂಸ್ಕಾರದ ಸಿಬ್ಬಂದಿಯನ್ನ ಹೊರತುಪಡಿಸಿ ನಾನು ಏನೇನು ಹೇಳಿದೆ ಅವರು ಅರ್ಹರಾಗಿರಲ್ಲ. 10,000ಕ್ಕಿಂತ ಹೆಚ್ಚು ಮಾಸಿಕ ಪಿಂಚಣಿ ಪಡೆಯುವ ನಿವೃತ್ತಿ ನೌಕರರು ಅರ್ಹರಾಗಿರೋದಿಲ್ಲ. ಆದಾಯ ತೆರಿಗೆ ಪಾವತಿದಾರರು, ವೃತ್ತಿಪರರು, ವೈದ್ಯರು, ಇಂಜಿನಿಯರ್ ಆಗಿರ್ಬೋದು, ವಕೀಲರು, ಇಂಥವರು ಇದಕ್ಕೆ ಅರ್ಹರಲ್ಲ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಒಂದು ವಿಚಾರ ಹೇಳಲೇಬೇಕು, ಇತ್ತೀಚೆಗೆ ಇದು ಗಮನಕ್ಕೆ ಬರ್ತಾ ಇದೆ. ರೈತರೇ ಅವರಾಗಿರಲ್ಲ ಅಥವಾ ಅವರು ಕೂಡ ಸುಳ್ಳು ದಾಖಲೆಯನ್ನ ನೀಡಿ ಯೋಜನೆಯ ಲಾಭವನ್ನ ಪಡೀತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಸರ್ಕಾರ ಕಳೆದ 1 ವರ್ಷದಿಂದ ಕಟ್ಟುನಿಟ್ಟಾಗಿ ದಾಖಲೆಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಇದುವರೆಗೆ ದೇಶದಾದ್ಯಂತ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಅನರ್ಹ ರೈತರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಪರಿಶೀಲನೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಸೊ ನೀವು ಅರ್ಹ ರೈತರಾಗಿದ್ದು ನಿಮ್ಮ ಎಲ್ಲಾ ದಾಖಲೆಗಳು ಸರಿ ಇತ್ತು ಅಂತಂದ್ರೆ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತಂದ್ರೆ ಚಿಂತಿಸೋ ಅಗತ್ಯ ಇಲ್ಲ. ಸೊ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ದಾರಿಯನ್ನ ಕೊಡ್ತೀನಿ, ಒಂದು ಟಿಪ್ಸ್ ಅನ್ನ ಕೊಡ್ತೀನಿ. ಹೆಲ್ಪ್ ಲೈನ್ ನಂಬರ್ ಸೊ ಸ್ಕ್ರೀನ್ ಮೇಲೆ ಕೂಡ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ದೂರನ್ನ ಕೊಡ್ಬೋದು. ಸೊ ಈ ಒಂದು ಹೆಲ್ಪ್ ಲೈನ್ ಬೆಳಿಗ್ಗೆ 9:30ರಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ. ನೀವು ಕಾಲ್ ಮಾಡ್ಬೋದು. ಸೊ ಈಗ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಮೇಡಮ್ ಅದು ಹೇಳಲೇ ಇಲ್ಲ ಅಂತಂದ್ರೆ ಡೋಂಟ್ ವರಿ, ಜುಲೈ ತಿಂಗಳಲ್ಲೇ 23ನೇ ಕಂತಿನ ಹಣ ಅಂದ್ರೆ 2,000 ರೂಪಾಯಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅಂದ್ರೆ ನಿಮ್ಗದು ಲೇಟ್ ಆಗ್ಬೇಕಿತ್ತು, ಬಟ್ ಜುಲೈ ಸ್ಟಾರ್ಟಿಂಗ್ ಅಲ್ಲೇ ಹಾಕುವಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಈಗ ಯುದ್ಧದ ಸಮಸ್ಯೆ ಆಗಿರ್ಬೋದು, ರಸಗೊಬ್ಬರದ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ರೈತರಿಗೆ ಬೆನಿಫಿಟ್ ಆಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಜುಲೈ ಫಸ್ಟ್ ವೀಕಲ್ಲೇ PM ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಸೊ ನಿಮ್ಗೆ ಇನ್ನೂ ಕೂಡ 22ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಆಲ್ರೆಡಿ ಬಂದಿತ್ತು ಅಂತಂದ್ರೆ ನೀವು ಯಾವ ಊರಿನವರು, ಯಾವ ತಿಂಗಳಲ್ಲಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಇದರಿಂದ ಸಾಕಷ್ಟು ರೈತರಿಗೆ ಬೆನಿಫಿಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಖಂಡಿತ ಹಾಜರಾಗ್ತೀನಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.